ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಸೆಕ್ಸ್ ಮಾಡೋ ಟೈಮಲ್ಲಿ ಹುಡುಗ ಅಥವಾ ಒಬ್ಬ ಪುರುಷ ತನ್ನ ಶಿಶ್ನವನ್ನ ಹೊರಗಡೆ ತೆಗೆದು ವೀರ್ಯಸ್ಖಲನ ಮಾಡೋದ್ರಿಂದ ಪ್ರೆಗ್ನೆಂಟ್ ಆಗೋದಿಲ್ವಾ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಇನ್ಸ್ಟಾಗ್ರಾಮ್ ಮತ್ತೆ ಮೇಲ್ಸ್ ಅಲ್ಲಿ ತುಂಬಾ ಕ್ವಶನ್ಸ್ ಬಂದಿತ್ತು. ಸೊ ಅದಕ್ಕೆ ಇವತ್ತು ಈ ಟಾಪಿಕ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಹೊರಗಡೆ ತೆಗೆದು ಶಿಶ್ನನ ವೀರ್ಯಸ್ಖಲನ ಮಾಡೋದ್ರಿಂದ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಎಸ್, 100% ಕೆಲವೊಂದು ಸಲ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದ್ರೆ ನೀವು ವೀರ್ಯನ ಎಲ್ಲಿ ಸ್ಖಲನ ಮಾಡ್ತೀರಾ ಅನ್ನೋದು ಮೇನ್ ಇಂಪಾರ್ಟೆಂಟ್. ಕೆಲವೊಬ್ರು ತೆಗೆದು ಯೋನಿ ಮೇಲ್ಭಾಗದಲ್ಲಿ ನೀವೇನಾದ್ರೂ ವೀರ್ಯ ಸ್ಖಲನ ಮಾಡಿದ್ರೆ ಅದು ಜಾರ್ಕೊಂಡು ಬಂದು, ಇನ್ ಕೇಸ್ ಅವರು ಬೇಗ ಇದ್ರೆ ಪರವಾಗಿಲ್ಲ, ಇನ್ ಕೇಸ್ ಹಾಗೆ ಅವ್ರು ಮಲಗಿದ್ದು ಜಾರ್ಕೊಂಡು ಬಂದು ಯೋನಿಯ ಒಳಗಡೆ 3 ಇಂದ 4 ಡ್ರಾಪ್ ಹೋದ್ರೂ ಸಹ ಪ್ರೆಗ್ನೆಂಟ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಒಬ್ಬ ಪುರುಷ ಆರೋಗ್ಯವಾಗಿದ್ದು ಅವನು ಆತರ ಏನಾದ್ರೂ ಯೋನಿಯ ಮೇಲೆ ಸೆಕ್ಸ್ ಆದ್ಮೇಲೆ ತೆಗೆದು ವೀರ್ಯ ಸ್ಖಲನ ಮಾಡಿದ್ರೆ 100% ಪ್ರೆಗ್ನೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಆರೋಗ್ಯವಾಗಿ ಇದ್ರೆ ಒಬ್ಬ ಪುರುಷ ಅವನಿಗೆ ಯಾವಾಗ ಸೆಕ್ಸ್ ಮಾಡ್ಬೇಕು ಅನ್ಸುತ್ತೆ ಅಂತ ಟೈಮಲ್ಲಿ ಅವನ ಶಿಶ್ನದಿಂದ ಬರುವಂತ, ಅಂದ್ರೆ ಸೆಕ್ಸ್ ಮಾಡೋದಕ್ಕಿಂತ ಮುಂಚೆನೆ ಶಿಶ್ನದಿಂದ ಬರುವಂತಹ ಜೆಲ್ಲಿಂದನೂ ಸಮಟೈಮ್ಸ್ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಇರುತ್ತೆ. ನೀವು ಬರೀ ಹೊರಗಡೆ ಮಾತ್ರ ವೀರ್ಯ ಸ್ಖಲನ ಮಾಡ್ಬಿಟ್ರೆ ಪ್ರೆಗ್ನೆಂಟ್ ಆಗೋದಿಲ್ಲ ಅಂತ ಅನ್ಕೊಳ್ಳೋದು ನಿಮ್ಮ ತಪ್ಪು ಕಲ್ಪನೆ. ಒಬ್ಬ ಪುರುಷನ್ಗೆ ಸೆಕ್ಸ್ ಮೂಡ್ ಬಂದಾಗ ಅವರ ಶಿಶ್ನದಲ್ಲಿ ಜೆಲ್ ಟೈಪ್ ಆಲ್ರೆಡಿ ಬರ್ತಾ ಇರುತ್ತೆ. ಸೊ ಅದರಿಂದನೂ ಸಹ ಸಮ್ ಟೈಮ್ಸ್ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇನ್ನೊಂದು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಆನಲ್ ಸೆಕ್ಸ್ ಮಾಡೋದ್ರಿಂದ ಪ್ರೆಗ್ನೆಂಟ್ ಆಗ್ತಾರಾ ಅಂತ. ಆನಲ್ ಸೆಕ್ಸ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರೆಗ್ನೆಂಟ್ ಆಗುವಂತ ಚಾನ್ಸಸ್ ಇರೋದಿಲ್ಲ. ಬಟ್ ನೀವು ಯಾವ ಪೊಸಿಷನ್ ಅಲ್ಲಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಡಾಗಿ ಸ್ಟೈಲ್ ಅಲ್ಲಿ ಏನಾದ್ರೂ ಆನಲ್ ಸೆಕ್ಸ್ ಟ್ರೈ ಮಾಡಿದ್ರೆ ಅದು ವೀರ್ಯ ಯೋನಿ ಒಳಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲೂ ಹುಡುಗಿ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಯಾವ ಪೊಸಿಷನ್ ಅಲ್ಲಿ ನೀವು ಆನಲ್ ಸೆಕ್ಸ್ ಟ್ರೈ ಮಾಡ್ತೀರಾ ಅದು ಕೂಡ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಕ್ವಶನ್ ಅನ್ನ ಕೇಳಿದವ್ರಿಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ.